ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ರೆಡಿ ಹಾಕೋಣ ಒಂದು ರಾಗಿ ಸಾಫ್ಟ್ ಅಪ್ಪ ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಒಂದು ಕಪ್ಪು ರಾಗಿ, ಒಂದು 7-8 ಗಂಟೆ ನೀರಲ್ಲಿ ಚೆನ್ನಾಗಿ ಸಾಫ್ಟಾಗಿ ನೆನೆ ಹಾಕಿಟ್ಟಿದ್ದೀವಿ, ಕ್ಲೀನ್ ಹಾಕಿಟ್ಟಿದ್ದೀವಿ. ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಈ ರಾಗಿ ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕೋಣ. ರಾಗಿ ಎಲ್ಲ ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿಟ್ಟಿದ್ದೀವಿ. ಒಂದು 3 ಟೇಬಲ್ ಸ್ಪೂನು ಅಕ್ಕಿ ಅನ್ನ ಹಾಕೋಣ. ರೈಸು ಕುಕ್ಕಡ್ ರೈಸ್ ಹಾಕೋಣ. 3 ಟೇಬಲ್ ಸ್ಪೂನು ತೆಂಗಿನಕಾಯಿ ತುರಿ, ಜಾಸ್ತಿ ಆಯಾலும் ಪರವಾಗಿಲ್ಲ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಜಾಸ್ತಿ ಇದೆ ಅಂದರೆ ಹಾಕಿಯ ಪರವಾಗಿಲ್ಲ. ನಾನು 3 ಟೇಬಲ್ ಸ್ಪೂನು ತೆಂಗಿನಕಾಯಿ ತುರಿ. ಸ್ವಲ್ಪ ಈಸ್ಟ್ ಹಾಕಬೇಕು. ಈಸ್ಟು ಹಾಕಿ ನೀರು ಹಾಕೋಣ. ಸ್ವಲ್ಪ ಜಾಸ್ತಿ ಬಿಸಿ ಇಲ್ಲ, ಲೈಟಾಗಿ ಬಿಸಿಯಾಗಿ ನೀರು ಹಾಕಿ ಚೆನ್ನಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡಬೇಕು. ಏನಂದರೆ ಈಸ್ಟೊಂದು ಆಕ್ಟಿವೇಗೆ ಹಾಕಬೇಕಲ್ಲ, ಅದಕ್ಕೆ ನಾನು ಬಿಸಿ ನೀರು ಹಾಕಿದ್ದು. ಜಾಸ್ತಿ ಬಿಸಿ ಬೇಡ, ಲೈಟಾಗಿ ಬಿಸಿ. ರಾಗಿ ಎಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿಟ್ಟಿದ್ದೀವಿ ಒಂದು ಪಾತ್ರೆಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಕೈ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಹಾಕಿಟ್ಟಿದ್ದೀವಿ. 2 ಗಂಟೆ ಲಿಡ್ ಹಾಕಿಡಬೇಕು. ಈಸ್ಟೆಲ್ಲ ಹಾಕಿದಲ್ವ, ಅದಕ್ಕೆ ಬೇಗ ಇದು ಫರ್ಮೆಂಟೇಷನ್ ಆಗುತ್ತೆ. ಏನಂದ್ರೆ ಜಾಸ್ತಿ ಏನು ಟೈಮ್ ಬೇಡ. ಈಗ ಜಾಸ್ತಿ ಬಿಸಿಲು ಅಲ್ವ, ಅದಕ್ಕೆ ಲಿಡ್ ಹಾಕಿ ಒಂದು 2 ಗಂಟೆ ರೆಸ್ಟ್ ಮಾಡಿಕಿಡಬೇಕು. ಈಗ ನಮ್ಮದು ಹಿಟ್ಟು ರೆಡಿಯಾಗಿದೆ. ಈಗ ನಮ್ಮದು ಹಿಟ್ಟು ಎಲ್ಲ ರೆಡಿಯಾಗಿದೆ ನೋಡಿರಿ. ಇದೆಲ್ಲ ನಿಧಾನಕ್ಕೆ ಮಿಕ್ಸ್ ಹಾಕೋಣ. ಈ ರೀತಿಲೊಂದು ಪ್ಯಾನ್ಲೆ ಹಿಟ್ಟು ರೆಡಿ ಆಗ, ಅಪ್ಪ ರೆಡಿ ಆಗ. ನಿಧಾನಕ್ಕೆ ಒಂದು ರೌಂಡ್ ಹಾಕ. ಈ ರೀತಿಲಿ ಹೋಲ್ಸ್ ಎಲ್ಲ ಮಧ್ಯದಲ್ಲಿ ಈ ಟೈಮಲ್ಲೂ ಲಿಡ್ ಹಾಕೋಣ. ಈಗ ನಮ್ಮದು ಒಂದು ಅಪ್ಪ ರೆಡಿಯಾಗಿ ಈ ರೀತಿಲೆಲ್ಲ ಒಂದು ರೆಡಿಯಾಗಿ ಇಡಬೇಕು. ನೋಡಿರಿ ಎಷ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೆ ಸಾಫ್ಟಾಗಿರುತ್ತೆ. ಈ ರೀತಿಲೆಲ್ಲ ಒಂದು ರೆಡಿಯಾಗಿ. ಈಗ ನಮ್ಮದು ರಾಗಿ ಅಪ್ಪ ರೆಡಿಯಾಗಿದ್ದು ಒಳ್ಳೆ ಟೇಸ್ಟಾಗಿರುತ್ತೆ, ಸಾಫ್ಟಾಗಿರುತ್ತೆ ನೋಡಿರಿ. ಡೈಲಿ ಮುದ್ದೆಲ್ಲಲ್ಲಿ ಮಾಡಿನವ್ರೆ ಒನ್ ಟೈಮ್ ಈ ರೀತಿಯನ್ನು ಟ್ರೈ ಮಾಡಬೇಕು. ಇದನ್ನು ನಾನು ಚಿಕನ್ ಕರಿ ಇರುತ್ತೆ, ಒಳ್ಳೆ ಚಟ್ನಿ ಇರುತ್ತೆ. ನಿಮಗೆ ಯಾವುದು ಇಷ್ಟ ಅಂದರೆ ಎಲ್ಲ ಇದು ಕಾಂಬಿನೇಷನ್ ಆಗುತ್ತೆ. ರಾಗಿ ಅಪ್ಪ ಎಲ್ಲ, ಚಿಕನ್ ಕರಿ, ಮಟನ್ ಕರಿ, ಚಟ್ನಿ, ಸಾಂಬಾರು ಎಲ್ಲ ತಿನ್ನೋದು ಕಾಂಬಿನೇಷನ್ ಆಗುತ್ತೆ. ನೀವೆಲ್ಲ ಈ ರೀತಿಯಲ್ಲೊಂದು ಟ್ರೈ ಮಾಡಬೇಕು. ಏನು ಆಯಿಲ್ ಏನು ಬೇಡ, ಇದು ರೆಡಿ ಹಾಕೋಕ್ಕೆ 1 ಡ್ರಾಪ್ ಆಯಿಲ್ ಬೇಡ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸ್ಗೂ ಶೇರ್ ಮಾಡಿ ಎಲ್ಲರೂ ಟ್ರೈ ಮಾಡಬೇಕು. ಓಕೆ.